ಸೊ ಇವಾಗ ನಾವೊಂದು ಪ್ರ್ಯಾಂಕ್ ಮಾಡಕ್ಕೆ ಹೋಗ್ತಿದ್ದೀವಿ. ಸೊ ಅದೇನು ಅಂತ ಅಂದರೆ ಆ್ಯಕ್ಚುಲಿ ನಾವು ನಾನ್ ವೆಜ್ ತಿನ್ನಲ್ಲ, ಈಗೂ ತಿಂತಿಲ್ಲ. ಆ್ಯಕ್ಚುಲಿ ಇದು ಬಂದು ಜಾಕ್ ಫ್ರೂಟ್ ಕಬಾಬ್. ಬಟ್ ನಾನು ಅದು ಯಾರಿಗೂ ಜಾಕ್ ಫ್ರೂಟ್ ಕಬಾಬ್ ಅಂತ ಗೊತ್ತೇ ಆಗಲ್ಲ, ಅದೆಲ್ಲ ಚಿಕನ್ ಅಂತ ಅನ್ಕೊಂತಾರೆ. ಸೊ ನಮ್ಮ ಮಮ್ಮಿಗೆ ಫಸ್ಟ್ ಪ್ರ್ಯಾಂಕ್ ಮಾಡ್ತೀನಿ. ಬನ್ನಿ ನಮ್ಮ ಮಮ್ಮಿಗೆ ಪ್ರ್ಯಾಂಕ್ ಮಾಡೋಣ, ಯಾಕಂದರೆ ಅವರೊಬ್ಬರೇ ನಂಬೋದು. ಸೊ ಹಾಗಾಗಿ ಅವ್ರಿಗೆ ಫಸ್ಟ್ ಪ್ರ್ಯಾಂಕ್ ಮಾಡೋಣ. ನೋಡಿ ಇದೆ. ಸೊ ವಿತ್ ಕ್ಯಾಮ್ರಾಮನ್ ರಘು. ಬನ್ನಿ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಪ್ರ್ಯಾಂಕ್ ವಿಡಿಯೋ ಮಾಡೋಕ್ಕೆ ಹೋಗಿ ನಾನೇ ಪ್ರ್ಯಾಂಕ್ ಆಗಿ ಹೋಗ್ಬಿಟ್ಟೆ. ಅದು ಹೆಂಗೆ ಅಂತೇಳಿ ವಿಡಿಯೋನ ಫುಲ್ ನೋಡಿ ನಿಮಗೆ ಗೊತ್ತಾಗುತ್ತೆ. ಈ ವಿಡಿಯೋದಲ್ಲಿ ನಾನು 2 ಪ್ರ್ಯಾಂಕ್ ಮಾಡಿದ್ದೀನಿ. ಒಂದು ನಮ್ಮ ಅತ್ತೆ ಮಾವಂಗೆ, ಒಂದು ನಮ್ಮ ಮಮ್ಮಿಗೆ. ಸೊ ನಮ್ಮ ಮಮ್ಮಿಗೆ ಮಾಡಿರೋ ಪ್ರ್ಯಾಂಕ್ ಫ್ಲಾಪ್ ಆಯಿತು ಅಥರ್ವಿಂದ, ಆ್ಯಂಡ್ ನಮ್ಮ ಅತ್ತೆ ಮಾವಂಗೆ ಮಾಡಿರೋ ಪ್ರ್ಯಾಂಕು ಸಕ್ಸಸ್ ಆಯಿತು. ಸೊ ಅದ್ಯಾವ ಪ್ರ್ಯಾಂಕು ಇದ್ಯಾವ ಪ್ರ್ಯಾಂಕು ಅಂತ ನೀವೇ ನೋಡ್ಕೊಂಡೋಗಿ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಇದ್ಯಾ ಪ್ರ್ಯಾಂಕು ಅಂತ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಇದು ಆ್ಯಕ್ಚುಲಿ ಬಂದು ಜಾಕ್ ಫ್ರೂಟ್ ಕಬಾಬ್ ಮಾಡ್ತಿದ್ದೆ. ಬಟ್ ಆದರೆ ಅದು ಚಿಕನ್ ಥರ ಕಾಣಿಸುತ್ತಲ್ಲ, ಸೊ ಹಾಗಾಗಿ ಚಿಕನ್ ಅಂತ ಹೇಳ್ಬಿಟ್ಟು ನಾನು ಸುಮ್ಮನೆ ಹೇಳ್ತಿದ್ದೆ ಅಷ್ಟೇ ನಮ್ಮ ಮಮ್ಮಿಗೆ. ಬಿಕಾಸ್ ನಮ್ಮ ಮನೇಲಿ ಯಾರೂ ನಾವು ಚಿಕನ್ ತಿನ್ನಲ್ಲ. ಸೊ ಹಾಗಾಗಿ ಓಕೆ, ಬಟ್ ಈ ಪ್ರ್ಯಾಂಕ್ ಫ್ಲಾಪ್ ಆಯಿತು. ಬಟ್ ಪಕ್ಕಾ ನೆಕ್ಸ್ಟ್ ಟೈಮ್ ನಾನು ಶ್ಯೂರಾಗಿ ಕೊಡ್ತೀನಿ, ಅಶ್ಯೂರೆನ್ಸ್ ಆಗಿ ಕೊಡ್ತೀನಿ. ನಾನು ನೆಕ್ಸ್ಟ್ ಟೈಮ್ ಒಂದು ಪ್ರ್ಯಾಂಕ್ ಮಾಡೇ ಮಾಡ್ತೀನಿ ನಮ್ಮ ಮಮ್ಮಿಗೆ. ಅದು ಕೂಡ ರೆಕಾರ್ಡ್ ಮಾಡ್ಕೊತೀನಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಆಗಿ ನೋಡಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವ್ಲಾಗ್ ಕಂಟಿನ್ಯೂ ಮಾಡೋಣ. ಬನ್ನಿ. ದಪ್ಪ ಆಗ್ತಿಲ್ಲ, ಅದಕ್ಕೆ ದಪ್ಪನೇ ಆಗ್ತಿಲ್ಲ, ಅದಕ್ಕೆ ಚಿಕನ್ ಮಾಡಿ ತಡಿ ಒಂದ್ ನಿಮಿಷ, ಅದಾದ್ಮೇಲೆ ಫೋನ್ ಮಾಡ್ತೀನಿ. ಹಲೋ, ಈಗ ಹೇಳೋ. ಏನ್ ಹೇಳು? ಅವನು ರಿಮೋಟ್ನ ಇಷ್ಟ ಐತೆ, ನಿಂದು ಅಷ್ಟೇ ಐತೆ. ಅಲ್ಲಿ ತೋರಿಸು, ಯಾರ್ದು ಉದ್ದ ಐತೆ ತೋರಿಸು. ನೋಡ್ದ, ಪಪ್ಪನ ಹೆಲ್ಪ್ ಬೇಕು ನೀನು. ಈಗ ಅವನು ರಿಮೋಟ್ನ ಟಾಯ್ ಬ್ಯಾಗಲ್ಲಿ ತುಂಬಿಟ್ಟಿದ್ದಾನೆ ಬೆಳಗ್ಗೆ. ರಿಕ್ವೆಸ್ಟ್ ಮಾಡು, ನೀಟಾಗಿ ಕೇಳಬೇಕು. ಅಲ್ಲಿ ಎಲ್ಲ ನೋಡ್ತಾರೆ. ಈಗ ಹೇಳು ನೀಟಾಗೆ. ಬನ್ನಿ. ಹಾಂ, ಆ ಥರ ಮಾಡಿ. ಆ ಥರ ಬೆಳ್ಳೆಲ್ಲ ಮುರಿದ್ರೆ ನೋಡು ಬರಲ್ಲ. ಆ ಥರ ಎಲ್ಲ ಬೆಳ್ಳೆಲ್ಲ ಮುರಿದ್ರೆ ಬರಲ್ಲ. ರಿಕ್ವೆಸ್ಟ್ ಮಾಡಬೇಕು, ಕೈ ಮುಗಿಬೇಕು. ಪ್ಲೀಸ್ ಬನ್ನಿ ಪಾಪ ಅಂತ. ನಡಿಯಪ್ಪ. ಫೈನಲಿ ಕರ್ಕೊಂಡು ಹೊಂಟ. ಅವನಂತೂ ತೆಗಿಲಿಲ್ಲ. ಅಲ್ಲ, ನೀನೇ ತುಂಬಾ ಕಾಮೇಲೆ ಆತರ. What do you want? Yellow, both are yellow. Both are dirty fellows. ದೇವಸ್ಥಾನದ್ದು ತೋರಿಸಿ ನಿಮಗೂ ಬೇಜಾರಾಗಿರುತ್ತೆ. ಸೊ ಹಂಗಾಗಿ ಇವತ್ತು ವಿಡಿಯೋ ಮಾಡಲಿಲ್ಲ. ಇವತ್ತು ಜಸ್ಟ್ ಒಂದು ಸ್ಮಾಲ್ ಫ್ರಾಂಕ್ ವಿಡಿಯೋ ನಿಮ್ಮ ಹತ್ರ ಶೂಟ್ ಮಾಡ್ತಿದ್ದೆ. ಸೊ ಹಂಗಾಗಿ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋ ಸ್ಟಾರ್ಟ್ ಮಾಡಿದ್ದಷ್ಟೇ. ಸೊ ಬನ್ನಿ ಮಾಡೋಣ. ಅದೇನು ಫ್ರಾಂಕು ಏನು ಅಂತ ನಿಮಗೆ ಗೊತ್ತಾಗುತ್ತೆ, ನೋಡ್ಕೊಂಡೋಗಿ. ಅಪ್ಪ ಬಂದೋದ್ರಾ? ಎಲ್ಲೋ ಆಯ್ತು ಅಪ್ಪಾಜಿ? ಹಂಗಾರೆ ಎಲ್ಲೋದ್ರು? ನಾವು ಬರೋಕ್ಕಿಂತ ಮುಂಚೆ ಬಂದಿದ್ರಾ? ರೆಸ್ಟ್ ರೂಮ್ ಟಾಯ್ಲೆಟ್ಗೆ ನೋಡಿದ್ರೆ ಮೋಸ್ಟ್ಲಿ ತಾತ ಬಂದಿರ್ಬೇಕು. ಆತರು ಎಲ್ಲೋ ಹೋಗಿರ್ಬೇಕು. ಇರ್ಲಿಲ್ಲ ಅವರು. ಆ ದೇವಸ್ಥಾನ ನೀಟಾಗಿ ಬರ್ಬೇಕು, ಹಂಗೆ ತೆಗೀರಿ ಅಲ್ಲಿಂದ ಎಲ್ಲ. ಅಪ್ಪ ನಮ್ಮಿದ್ದಾರೆ. ಅದ ಅಲ್ಲಿ ಅಲ್ಲಿ ಎಲ್ಲಿ ಅವರಲ್ಲ ಎಲ್ಲೋಯ್ತು ನಮ್ಮಪ್ಪ? ಅಲ್ಲಿ ಇರ್ಲಿಲ್ಲ ಒಳಗೆ. ಹೊರಟೋದ್ರಾ? ಏನು ಅದು ಏನು ಬೇಕು? ಚುಮುರಿ ಹೇಳ ಕರೆಕ್ಟಾಗಿ ಏನು ಅಂತ. ಅಲ್ಲೇ ಹೇಳು, ಅಲ್ಲಿಗೆ ಹೇಳು, ಕರೆಕ್ಟಾಗಿ ಹೇಳು ಏನದು. Ata, don't you get shame? How old are you?
ಹೌ ಓಲ್ಡ್ ಆರ್ ಯು? 5 years. 5 years. 5 years. Still, mommy is carrying you. Huh? Don't you get shame? Huh? ಒಂದು ಸ್ವಲ್ಪ ಇದೆಯಪ್ಪ ಅಮ್ಮ ಮ್ಯಾನ್ ಸರ್ ಟ್ರೈನಿಂಗ್ ಅದ ಸಕ್ಸಸ್ ಆಗುತ್ತೋ. ನಾವು ನಮ್ಮ ಅಪ್ಪನ ಶೂನ ಅಲ್ಲಿಟ್ಟು ಹೊಸ ಶೂ ಅಂತೇಳಿ ನಮ್ಮಮ್ಮ ಇನ್ನೂ ಬರೋದ್ರಲ್ಲಿ ನಮ್ಮಮ್ಮ ಏನೋ ಬಂತು, ನಮ್ಮಪ್ಪ ಎಲ್ಲೋಯ್ತು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ. ನಮ್ಮಪ್ಪ ಬಂತು ಈಗ, ನೋಡೋಣ ನಮ್ಮಪ್ಪನ ರಿಯಾಕ್ಷನ್. ಇದೇನು ಅಗೋ ಇವ್ರು ಹಾಕೊಂಡು ಹೋಗಿಲ್ಲ, ಮತ್ತೆ ನೀವು ಬಂದೆ, ನಾನು ನಿಂತಿದ್ದೆ. ಅಲ್ಲ ನಾವು ಬಂದಾಗ ಇರ್ಲಿಲ್ಲ, ನಾನು ಅಲ್ಲೇ ಆ ಕಡೆ ಬರ್ರಿ ನೋಡೋಣ. ಜೈ ಜೈ ಜೈ. ಅಲ್ಲಿ ಕೋತಿ ನೋಡು, ಅಲ್ಲಿ ಕುರ್ಕುರಿ ತಿಂತೈತೆ. ನಾನು ನೀವು ಹಾಕೊಂಡು ಹೋಗಿದ್ದೀರಾ ಅಂತ ನಾನು ಮಾಡಿದೆ. ಅಲ್ಲ ನಾವ್ ಅವಾಗ್ಲೇ ಬಂದ್ರಿ ಆಚೆಗೆ, ನೀವ್ ಹಾಕೊಂಡು ಹೋಗ್ಬಿಟ್ಟಿರ ಆಗ್ಲೇ ಅನ್ಕೊಂಡೆ. ಕಾಯ್ಕೊಂಡಿದ್ದೆ ಇದ್ದು ಅವಾಗ. ಹಾ, ನೀವು ದೇವಸ್ಥಾನಕ್ಕೆ ಹೋಗ್ಬರೋ ನೀವ್ ಅಲ್ಲಿಗೆ ಬಂದಾಗ ನಾನು ಇಳಿದೆ ಆಗ್ಲೇ. 3,000 ರೂಪಾಯಿ, 3,500 ರೂಪಾಯಿ. ನೋಡ್ರಿ ನಂದು ಹಾಕಳಪ್ಪಾಜಿ, ಬೇಡ ಸೇಮ್ ಶೂ ತಗೊಂಬರಪ್ಪ. ಅಬ್ಬ ಇಲ್ಲ ಯಾವಲ್ಲ ಅಪ್ಪಾಜಿ, ಮೇಲವೇ ಕೆಳಗಿಲ್ಲ. ಹೌದಾ? ಬಾರೋ ಹೇಳ್ಬಾರೋ, ಜಲ್ದಿ ಬಾರೋ. ಇವನು ಒಬ್ಬ ಕಪ್ಪಿ. ಅಪ್ಪಾಜಿ ನೀನು ಅಲ್ಲಿ ಅಮ್ಮನ ಹತ್ರ ಹೋಗ್ಬಿಟ್ಟು ಬಾರಪ್ಪಾಜಿ, ತಿರ್ಗ ಬಾರೋ ಹತ್ತಾರ. ಎತ್ತಿಡು, ನೀನೇ ಎತ್ತಿಡ್ಬೇಕು ಅಂತಲ್ಲ, ಜಲ್ದಿ ಅಲ್ವೋ ಎತ್ತಿಡು. ಆ ತಾತಂಗೆ ಆಲೆ ಗೊತ್ತಾಗೈತೆ, ಎತ್ತಿಡು. ಇಲ್ಲ ಆಯ್ತು. ನಮಗೆ ಅಂತ ನಮ್ಮಮ್ಮ ದುಡ್ಡು ಬಿಚ್ಚದೆ ಅಪ್ರೂಪ, ಕೊಡ್ಲಿ ಬಿಡು. ಬಾಯ್ಲಿ ತಗೊಳ್ರಿ. ಏನಾಗಲ್ಲ, ಸಿಕ್ಕಾಕೊಂಡ್ರೆ ಶೂ ಸಿಕ್ಕಿದ ಖುಷಿಗೆ ಪಾರ್ಟಿ ಇದು, ಅದೇನೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವಾಗ ಧನುರ್ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಅಟ್ಲೀಸ್ಟ್ ಒಂದು 5 days ಆದರೂ ಮಾಡೋಣ ಅಂತ ಇವತ್ತು ಧನುರ್ಮಾಸ ಪೂಜೆ ಮಾಡೋಕ್ಕೆ ಅಂತ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಮನೇಲೆಲ್ಲ ಪೂಜೆ ಮಾಡ್ಕೊಂಬಂದೆ. ಆ್ಯಂಡ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡೋಕ್ಕಾಗೋದಷ್ಟೇ. ಸೊ ಬನ್ನಿ ಧನುರ್ಮಾಸ ಪೂಜೆ ಹೆಂಗೆ ಮಾಡೋದು ಅಂತ ಸಿಂಪಲ್ಲಾಗಿ ತರಿಸ್ಕೊಡ್ತೀನಿ. ಇವತ್ತಿನ ದಿನ ಹೆಂಗಾಗುತ್ತೆ ಅಂತ ನೋಡ್ಕೊಂಬರೋಣ. ಸಿಕ್ಕಾಪಟ್ಟೆ ಯಾರೂ ಇಲ್ಲ ಆ್ಯಕ್ಚುಲಿ, ಬಟ್ ಸಿಕ್ಕಾಪಟ್ಟೆ ಚಳಿ ಮಾತ್ರ ಐತೆ. ಫುಲ್ ಖಾಲಿ. ಸೂರ್ಯೋದಯ ಆಗೋಕ್ಕಿಂತ ಮುಂಚೆ ಮಾಡ್ಬೇಕದನ್ನ, ಅದಕ್ಕೋಸ್ಕರ ಬೇಗನ ಮರಳಿ ಮರಕ್ಕೆ ಹೋಗೋಣ. ಡಾರ್ಕ್.
ಅಜ್ಜಿ ಎದ್ದು ಮಲಗಿಬಿಟ್ಟಿದ್ದೆ, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಮಲಗಿ ಎದ್ದು ನಮ್ಮ ಅಥರ್ವನ್ನ ಕರ್ಕೊಂಡು ಹೋಟೆಲಿಗೆ ಟಿಫಿನ್ ಮಾಡೋಣ ಅಂತ ಬಂದಿರೋದು. ನೋಡಿ ಪಾಪ ಅಲ್ಲಿ ನಿಂತ್ಕೊಂಡಿದ್ದಾರೆ. ಈಗ ಕೊಟ್ಟರು, ಇವನು ಇಲ್ಲಿ ಕೂತ್ಕೊಂಡಿದ್ದಾರೆ. ಏನು ಆರ್ಡ್ರ್ ಮಾಡಿದ್ದೀರಾ ಸರ್? ಹಲೋ. ಸ್ವಲ್ಪ ಸಿಟ್ ಮಾಡ್ಕೊಂಡಿರೋದು, ಶೂಸ್ನ ಕೈಯಲ್ಲಿ ಹಿಡ್ಕೊಂಡಿದ್ದಕ್ಕೆ ಬೈದೆ. ನೋಡಿ ನಮ್ಮದು ದೋಸೆ ಬಂತು ಅಲ್ಲಿ. ಹಾಂ, ಸೊ ದೋಸೆ ದೋಸೆ ದೋಸೆ. ಅಲ್ಲಿ ಸೋಪ್ ನೀರೆಲ್ಲ ಹಾಕಿ ಕೈ ಬಿಟ್ಟಿದ್ದಾರೆ. ಆ ಸೋಪ್ ನೀರ್ದು ಕತೆ ಹೇಳ್ತೀನಿ ಇವಾಗ. ಸೋಪ್ ನೀರು ಹಾಕ್ಬಿಟ್ಟು ಕೈ ಬಿಟ್ಟಿದ್ದಾರೆ. ಈ ಒಂದು ಸ್ವಲ್ಪರಲ್ಲೇ ಜಾರ್ ಬಿಡ್ತಿತ್ತು ನನಗೆ. ಸೊ ನೋಡಿ, ಈ ಥರ ಎಲ್ಲ ಹೋಟೆಲ್ಸಲ್ಲಿ ಮಾಡ್ತಾರೆ, ಹುಷಾರಾಗಿರ್ಬೇಕು. ಆ್ಯಕ್ಚುಲಿ ಹೋಟೆಲ್ ಚೆನ್ನಾಗೈತೆ ಅಂತಲೇ ನಾವು ಇಲ್ಲಿಗೆ ಬರೋದು. ನನ್ನ ಮಗ ಈ ಸ್ಕೂಟಿ ಹತ್ತಿ ಹತ್ತಿ ಅದು ಏನು ಅಲ್ಲಿ ಬೀಳುತ್ತೆ ಅನ್ನೋದೇ ಗೊತ್ತಾಗಲ್ಲ. ನೋಡ್ದೆ ಎಲ್ಲೋದ್ನೋ ಆ ಕಡೆನೂ ವೆಹಿಕಲ್ಸ್ ಬರ್ತಿದ್ದಾವೆ. ಕರೆಕ್ಟ್ ಹೋದ, ಪರವಾಗಿಲ್ಲ. ಅಂದರೆ ಯಾವಾಗೂ ಇದೇ ಕೆಲಸ ಮಾಡೋದು. ಅಲ್ಲಿ ಹೋಟೆಲ್ಗೆ ಹೋಗಿ ಬಂದು ಇಲ್ಲಿ ಫ್ರೂಟ್ಸ್ ತೊಗೊತೀವಿ. ಈ ಫ್ರೂಟ್ಸು ಬಟ್ ಎಲ್ಲ ಕಾಸ್ಟ್ಲಿ ಇದ್ದಾವೆ, ಯಾವೂ ಕಡಿಮೆ ಇದೆ, ಎಲ್ಲ ಕಾಸ್ಟ್ಲಿ ಇದ್ದಾವೆ. ಆ್ಯಕ್ಚುಲಿ ನನಗೆ ಈ ಸೌತೆಕಾಯಿ ಇಷ್ಟ, ಪರವಾಗಿಲ್ಲ, ಇದೊಂದು ಕಡಿಮೆ ಐತೆ. ಆ್ಯಂಡ್ ಇವರು ಇದು ಏನು ತಿಂತಾರೆ ಗುರು, ಈ ಸೀಬೆಹಣ್ಣು, ಚೀಪೆಕಾಯಿ. ನಮ್ಮ ಕಡೆ ಎಲ್ಲ ಇದಕ್ಕೆ ಚೀಪೆಕಾಯಿ ಅಂತೀವಿ, ನಿಮ್ಮ ಕಡೆ ಏನಂತೀರ? ಸೀಬೆಹಣ್ಣು. ನಮ್ಮ ಕಡೆ ಚೀಪೆಕಾಯಿ. ಚೀಪೆಕಾಯಿ ಏನ? ಯಾಕೆ ಚೀಪೆಕಾಯಿ ಅನ್ನೋದು? ಅಲ್ಲ ನೀವೇನು ಅಂದ್ರಲ್ಲ, ಅದೇನು ಚೀಪೆಕಾಯಿ ತಲೆ ನಿಮ್ಮದು. ಅದಕ್ಕೆ ಹೆಸರೇ ಚೀಪೆಕಾಯಿ. ನೋಡಿ, ವೈಕುಂಠ ಏಕಾದಶಿ ಸ್ಪೆಷಲ್ ಕ್ಯೂ ಇಷ್ಟೊಂದು ದೊಡ್ಡದಾಗೈತೆ. ಇನ್ನೂ ಉದ್ದ ಐತೆ, ಪರವಾಗಿಲ್ಲ, ದರ್ಶನ ಮಾಡ್ಕೊಂಡು ಹೋಗೋಣ. ಹಾಗೆ ತುಂಬ ಲೈನ್ ಇರೋದು. ನಮ್ಮ ಮನೇಲಿ ಕ್ಲೀನ್ ಮಾಡ್ತಿದ್ದಾರೆ. ಅದು ಹಂಗೆ ಆ್ಯಕ್ಚುಲಿ ಹಂಗೆ ಕ್ಲೀನ್ ಆಗಲ್ಲ, ಬಟ್ ಅದು ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಇದೇ ಥರ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾ ಇರೋದು. ಇಲ್ಲಿ ಇಲಿಗಳು ತುಂಬ ಇದ್ದಾವೆ. ಸೊ ಹಾಗಾಗಿ ಆ ಥರ ಮೆಶ್ ಹಾಕ್ಸಿದ್ದು. ಬಟ್ ಈಗ ಏನು ಮಾಡೋಕ್ಕಾಗಲ್ಲ, ಅದೊಂದೇ ಆಪ್ಷನ್ ಇರೋದು ನಮಗೆ. ಕಿಟಕಿ ಎಲ್ಲ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಂಡಿದ್ರೆ ಇಷ್ಟು ಧೂಳು ಬರಲ್ಲ. ಬಟ್ ಆದರೆ ಏನಾದರೂ ನಾವೀಗ ಮಸಾಲೆ ಗಿಸಾಲೆ ಹಾಕಿದಾಗ ಘಾಟ್ ಜಾಸ್ತಿ ಆಗ್ಬಿಡುತ್ತೆ. ಅದಕ್ಕೆ ಕಿಟಕಿ ಓಪನ್ ಇಟ್ಟಿರ್ತೀನಿ. ಸಿಕ್ಕಾಪಟ್ಟೆ ಧೂಳು ಅಪ್ಪ ನನಗೆ. ಸೊ ಹಂಗಾಗಿ ಕ್ಲೀನ್ ಮಾಡ್ತಿದ್ದಾರೆ. ಗಾಳಿ ಬೆಳಕು ಬಂದರೂ ನಮ್ಮ ಮನೇಲಿ ಉಸಿರು ಕಟ್ಬಿಟ್ಟಾರೆ ಅನ್ನೋ ಜನ ತುಂಬ ಇದ್ದಾರೆ. ಅದು ಅವ್ರಿಗೋಸ್ಕರ ಇದು ಕಿಟಕಿ 24/7 ತೆಗ್ದೇ ಇರಬೇಕು. ಅಡುಗೆ ಮಾಡ್ಬೇಕಾರೆ ಏನೋ ಆಗ್ಬಿಟ್ರೆ, ಆಮೇಲೆ ಉಸಿರು ಕಟ್ಟಿ ಏನೋ ಆಗ್ಬಿಟ್ರೆ ಅಂತ. ಅಡುಗೆ ಮಾಡಬೇಕಾದ್ರೆ ಅಂತ ಅಲ್ಲ, ಇವಾಗ ನಾನು ಏನಾದ್ರು ಒಂದು ಚಪಾತಿ ಮಾಡ್ತಿದ್ದೆ, ಏನೋ ಮಾಡ್ತಿದ್ದೆ ಅಂದರೆ ಇಲ್ಲಿಲ್ಲೇ ಹೋಗಿ ಸುತ್ತಾಕೊಳ್ಳುತ್ತೆ. ಸೊ ಸಫೋಕೇಟ್ ಆಗಿಬಿಡುತ್ತೆ ಅಂತ. ಆ್ಯಕ್ಚುಲಿ ಹೇಳಬೇಕು ಅಂದರೆ ಇವೆರಡು ಕಿಟಕಿ ನಾನು ಓಪನ್ ಇಟ್ಟಿರ್ತೀನಿ ಅಷ್ಟೇ. ಅವು 4 ಕಿಟಕಿ ಕ್ಲೋಸೇ ಇರ್ತವೆ. ಮೇಲೆ ವೆಂಟಿಲೇಟ್ರ್ ಕೂಡ ನಾವು ಕ್ಲೋಸೇ ಮಾಡಿರ್ತೀವಿ, ಇಲಿ ಬರ್ತವೆ ಅಂತ. ಸೊ ಈ ಕಡೆದು ಕ್ಲೋಸ್ ಐತೆ. ಇನ್ನೆಲ್ಲಿಂದ ನಮ್ಮ ಮನೆಗೆ ಗಾಳಿ ಬರ್ಬೇಕು ಹೇಳಿ. ಸೊ ಹಾಗಾಗಿ ಇವೆರಡು ಕಿಟಕಿನ ನಾನು ಒಂದು ಸ್ವಲ್ಪ ಓಪನ್ ಮಾಡಿಟ್ಟಿರ್ತೀನಿ ಅಷ್ಟೇ. ಓಪನ್ ಮಾಡಿಟ್ರೆ ಈ ಥರ ನಮಗೆ ಸಮಸ್ಯೆ. ನೋಡಿ, ಉಜ್ಜಿ 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 ಹಾಕಿದ್ರು ಅದು ಹೋಗ್ತಾನೆ ಇಲ್ಲ. ಅಷ್ಟು ಧೂಳು ಕುತ್ಕೊಂಡ್ಬಿಟ್ಟತ್ತೆ. ಅದು ಏನ್ತ್ರ ಧೂಳು ಅಂದರೆ
ಎಣ್ಣೆ ಜಿಡ್ಡು ಅದ್ರಾಗ ಹೋಗಿ ಸೇರ್ಕೊಳ್ಳುತ್ತೆ. ಆಚೆ ಕಡೆ ಗಾಳಿ ಬಿಟ್ಟಾಗ ಧೂಳು ಬಂದು ಅದಕ್ಕೆ ಕುತ್ಕೊಳ್ಳುತ್ತೆ. ಅದು ಎಣ್ಣೆ ಜಿಡ್ಡಿನ ಕಲೆ ಅಷ್ಟು ಈಸಿಯಾಗಿ ಹೋಗಲ್ಲ. ಹ್ಯಾಪಿ ಪ್ಲಾನೆಟ್ ಆ್ಯಕ್ಚುಲಿ ಚೆನ್ನಾಗೈತೆ, ಬಟ್ ಅದು ನಮಗೆ ಇನ್ನೂ ಯಾಕೋ ಡೆಲಿವರ್ ಆಗಿಲ್ಲ. ಸೊ ಅದು ಬಂತು ಅಂತಂದರೆ ಒಂದ್ಸಲ ಹಿಂಗೆ ಹಾಕಿದಾಗ ಜಿಡ್ಡೆಲ್ಲ ಇಳಿದೋಗ್ಬಿಡುತ್ತೆ ಅದರಲ್ಲಿ. ಸೊ ಅದು ಬಂದಮೇಲೆ ಅದು ಹಾಕಿ ಒಂದ್ಸರಿ ನಾನು ಕ್ಲೀನ್ ಮಾಡ್ತೀನಿ, ಆವಾಗ ಮತ್ತೆ ತೋರಿಸ್ತೀನಿ ನಿಮಗೆ. ಇವಾಗ ಅವ್ರು ಮಾಡಲಿ. ನಮ್ಮದು ಅಕ್ವಾಗಾರ್ಡ್ಗೆ ಈ ಮೇ ಬಂದರೆ 1 ವರ್ಷ. ಒಂದು ವರ್ಷಕ್ಕೆ ಅದನ್ನ ಇವಾಗ ತೆಗಿತಾ ಇರೋದು. ಓಕೆ, ಅದ್ಯಾಕೋ ಅಷ್ಟು ಚೆನ್ನಾಗಿ ಕಾಣಿಸ್ತಿರ್ಲಿಲ್ಲ ಅಂತೇಳಿ ತೆಗಿತಾ ಇದ್ದೀವಿ. ಹಿಂಗಾದ್ರೆ ಒರೆಸ್ಕೊಂಬಿಡ್ಬೋದು ಆ ಕವರ್ ಎಲ್ಲ ಇಟ್ಕೊಂಡ್ರೆ. ನಾನು ಒಂದು ಸ್ವಲ್ಪ ಜಾಸ್ತಿ ಕವರ್ ಇಟ್ಕೊತೀನಿ, ಇವರು ಇಲ್ಲ. ಈ ಕಡೆ ಒಂದು ಸೈಡಿಗೆ ಐತೆ, ಅದನ್ನೇ ತೆಗ್ದ್ಬಿಡ್ರಿ. ಈ ಕಡೆ ಇಲ್ಲಿ ಅದಿರ್ಲಿ ಬಿಡ್ರಿ ಮೇಲೆ. ಈ ಕಡೆ ಅಲ್ಲಿ ನಾನು ಇಟ್ಕೊಂತೀನಿ ಕವರ್. ಇಲ್ಲ 1 ವರ್ಷದವರೆಗೂ ಬಿಡ್ತಿದ್ನಾ? ಇವು ಯಾವಾಗ ಈಗಾಗಲೇ ಈ ಮಾರ್ಚ್ ಇನ್ನು ಬೇಡ, ಗಲೀಜಾಗಿದ್ರೆ ಒರೆಸ್ಕೊಳಕ್ ಕರೆಕ್ಟ್ ಆಗಲ್ಲ, ತೆಗೀರಿ. ಅದು ಅದ್ರ ಮೇಲೆ ಒರೆಸಿದಿನ ಅದು ಎಷ್ಟು ಕ್ಲೀನ್ ಮಾಡಿದ್ರು ಅದು ಗಲೀಜ್ ಹಂಗೆ ಅನಿಸ್ತಾ ಐತೆ. ಈಗ ನೋಡಿ ಎಷ್ಟು ಕ್ಲೀನಾಗಿ ಕಾಣಿಸ್ತಾ ಐತೆ ನಮ್ದು ಅಕ್ವಾಗಾರ್ಡ್. Looking so beautiful. ಇಷ್ಟಂತೂ ಕ್ಲೀನ್ ಆಯಿತು, ಪರವಾಗಿಲ್ಲ. ಬಟ್ ಅಷ್ಟು ಡಿಟೇಲಾಗಿ ಕ್ಲೀನ್ ಆಗಲ್ಲ. ಆ್ಯಂಡ್ ಇಲ್ಲೆಲ್ಲ ವಾಲೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಇದೆಲ್ಲ ಕೆಳಗಡೆದೆಲ್ಲ ಕ್ಲೀನ್ ಮಾಡ್ಕೊಂಡೆ. ಆ್ಯಂಡ್ ಇದೆಲ್ಲ ಫುಲ್ಲು ನೀಟಾಗಿ ಕ್ಲೀನ್ ಮಾಡಿಕೊಂಡು ಅಕ್ವಾಗಾರ್ಡಿಂದ ಹಿಡಿದು ಎಲ್ಲ ಇಲ್ಲೆಲ್ಲ ಹಾಕಬೇಕು. ಸೊ ಇಷ್ಟಂತೂ ಕ್ಲೀನ್ ಆಯಿತು. ಇವಾಗ ಗ್ರೀನ್ ಪಲಾವ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇನ್ನೂ ಏನೇನು ಹಾಕ್ತೀನಿ ಮಸಾಲೆ ಐಟಮ್ಸ್ ಅಂತ ಆಮೇಲೆ ತೋರಿಸ್ತೀನಿ. ನಾನೇನು ಜಾಸ್ತಿ ಮಸಾಲೆ ಐಟಮ್ಸ್ ಹಾಕಲ್ಲ, ತೋರಿಸ್ತೀನಿ ಬನ್ನಿ. ಸೊ ನಾನು ಝೆಪ್ಟೋಯಿಂದ ಇವಾಗ ಯಾವ ಕಂಪ್ನಿ ಏನು, ಈ ಕಂಪ್ನಿದೇನು ನಾನೇನು ಸ್ಪಾನ್ಸರ್ ಮಾಡ್ತಿಲ್ಲ, ಬಟ್ ತೋರಿಸ್ತಿದ್ದೀನಿ. ಇದು ಒಂದು ಟಿಶ್ಯೂಸ್ ತೊಗೊಂಡೆ. ಆ್ಯಂಡ್ ಅದಾದಮೇಲೆ ಇಲ್ಲಿ ಒಂದು ಸ್ವಲ್ಪ ಮೊಸರು, ಒಂದು ಸ್ವಲ್ಪ ಜಿಂಜರ್ ಬೇಕಿತ್ತು. ಜಿಂಜರು ಅದಕ್ಕೋಸ್ಕರ ಒಂದು ಸ್ವಲ್ಪ ಜಿಂಜರ್ ತರಿಸ್ಕೊಂಡೆ. ಆ್ಯಂಡ್ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಆ್ಯಂಡ್ ಇದೊಂದು ಸ್ವಲ್ಪ ಪುದೀನ ಸೊಪ್ಪು ಬೇಕಿತ್ತು. ಪುದೀನ ಸೊಪ್ಪು, ಇದೊಂದು ಟಿಶ್ಯೂಸ್, 2 ಟಿಶ್ಯೂ ರೋಲ್ ತರಿಸ್ಕೊಂಡಿರೋದು. ಸೊ ಇವಾಗ ಒಂದು ಓಪನ್ ಮಾಡಿ ಹಾಕ್ಬೇಕು, ಖಾಲಿ ಆಗಿಬಿಟ್ಟುತ್ತೆ ಟಿಶ್ಯೂಸು. ಸೊ ಓಪನ್ ಮಾಡಿ ಇದೊಂದು ಹಾಕೋಣ. ಆ್ಯಂಡ್ ಅದಾದಮೇಲೆ ಇಲ್ಲಿ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮಸಾಲೆ ಪ್ರಿಪೇರ್ ಮಾಡಿ ಈರುಳ್ಳಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಟರೆ ನಮ್ಮ ರೈಸ್ ಮಸಾಲೆಗೆ ರೆಡಿ ಮಾಡ್ಕೊಂಡಿದ್ದೀನಿ. ಏನಿಲ್ಲ, ಒಂದು ಸ್ವಲ್ಪ ಕೊಬ್ಬರಿ ತುರಿ, ಕಾಯಿ ತುರಿ, ಆಮೇಲೆ ಒಂದು ಸ್ವಲ್ಪ ಮೆಣಸಿನ್ಕಾಯಿ, ಚಕ್ಕೆ, ಮೆಣಸು, ಲವಂಗ, ಒಂದು ಸ್ವಲ್ಪ ಪುದೀನ ಸೊಪ್ಪು, ಅದಾದಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿ ಶುಂಠಿ, ಬೆಳ್ಳುಳ್ಳಿ ಇಷ್ಟು ಹಾಕೊಂಡಿದ್ದೀನಿ. ಇದನ್ನು ಇವಾಗ ಮಿಕ್ಸಿ ಮಾಡೋಣ. ಈ ಥರ ಮಿಕ್ಸಿ ಮಾಡಿ ತಗೊಂಡಿದ್ದೀನಿ. ಇವಾಗ ಇದನ್ನು ಒಗ್ಗರಣೆಗೆ ಹಾಕಿ ರೆಡಿ ಮಾಡೋಣ. ಇವಾಗ ಸಂಜೆ ಆಗುತ್ತೆ, ಅದಕ್ಕೆ ಮಕ್ಕಳನ್ನ ಒಂದು ಸ್ವಲ್ಪ ಪಾರ್ಕಿಗೆ ಆಟಾಡ್ಸ್ಕೊಂಡು ಹೋಗೋಣ ಅಂತ ಬಂದಿತ್ತು. ನೋಡ್ಕೊತಿದ್ದಾರೆ, ರಘು ಇದ್ದಾರಲ್ಲ, ಹಾಗಾಗಿ ನಾನು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಇವಾಗ ಏನೂ ಇಲ್ಲ, ಮನೆ ಕೆಲಸ, ಒಂದು ಸ್ವಲ್ಪ ಪಾತ್ರೆ ತೊಳೆದ್ರೆ ಆಯಿತು. ಇಷ್ಟೇ ಇವತ್ತಿನ ಬ್ಲಾಗ್. ಇಷ್ಟೇ, ಮನೆಗೆ ಹೋಗಿ ಆ ಥರ ಊಟ ಮಾಡಿಸಿ ಮಲಗಿಸ್ಬಿಟ್ರೆ ಆಯಿತು. ಫುಲ್ ಕತ್ಲಾಗ್ತಾ ಐತೆ. ಸೊ ಈಗ ಮನೆಗೆ ಕರ್ಕೊಂಡು ಹೋಗಬೇಕು, ನೋಡೋಣ. ಆ್ಯಂಡ್ ಸೊ ಫ್ರೆಂಡ್ಸ್, ಇವತ್ತಿನ ಬ್ಲಾಗ್ ಇಷ್ಟೇ ಆಗಿತ್ತು. ಸೊ ನಿಮಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿತ್ತು ಅಂದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನಂಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.